ಇದು ನೋಡಿ ಒಳ್ಳೆ ಚಿತ್ರಾನ್ನ ವಾರಣಾಸಿ ಅನ್ನೋರು ಕೇಳ್ತಾ ಇದ್ರು ತುಂಬ ದಿನದಿಂದ. ನಾವು ನಮ್ಮ ಕಡೆ ಇದು ಮಾಡೋದಿಲ್ಲ. ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಒಂದು 3-4 ನೋಡಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಮಾಮೂಲಿ ಚಟ್ನಿ ಅನ್ನ ತಿಂದಂಗೆ ಇರುತ್ತೆ, ತಿನ್ಬೋದು ಆರಾಮಾಗಿ. ನೋಡಿ ಕಾಯಿ ತುರಿ ಹಾಕ್ಕೋಬೇಕು. ನಾವೆಷ್ಟು ಮಾಡ್ತೀವೋ ನೋಡಿಕೊಂಡು ಒಂದು 4 ಜನಕ್ಕೆ ಮಾಡಿದರೆ ಒಂದು ಕಾಯಿ ಹಾಕ್ಕೋಬೇಕು. ಇನ್ನು ನಾನು ಮಾಡ್ತಿರೋದು ಇಬ್ಬರಿಗೇನೆ, ಅಷ್ಟು ಅರ್ಧ ಕಾಯಿ ಅಷ್ಟು ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೋಬೇಕು. ಕೊತ್ತಂಬರಿನೂ ತೊಳೆದ್ಬಿಟ್ಟು ಹಾಕ್ಕೋಬೇಕು. ಒಂದು ಇಡೀ ಅಷ್ಟು ಕೊತ್ತಂಬರಿನೂ ಜಾಸ್ತಿನೇ ಹಾಕ್ಕೋಬೇಕು. ನೋಡಿ ನಾವಿವಾಗ ಏನೇನು ಹಾಕಿದ್ದೀವೋ ಎಲ್ಲ ಚಟ್ನಿಗೆ ಹಾಕೋಂಥವೇ ಅಲ್ವಾ. ಇವಾಗ ಇದಕ್ಕೆ ಬೇಕಾದಷ್ಟು ಹುಣಸೆಹಣ್ಣು, ಹುಳಿಗೆ ಬೇಕಾದಷ್ಟು ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ತಕ್ಕಂಥ ಬೆಲ್ಲ, ಕಲ್ಲುಪ್ಪು ಇಷ್ಟು ಹಾಕ್ಬಿಟ್ಟು ನೀರು ಹಾಕೋದು ಬೇಡ, ತರ್ತರಿಯಾಗಿ ಈ ಥರ ರುಬ್ಕೋಬೇಕು. ನೋಡಿ ಮೆತ್ತಗೆ ಚಟ್ನಿ ಥರ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಥರ ರುಬ್ಬಿಟ್ಕೋಬೇಕು. ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೋಬೇಕು, ಮತ್ತು ಸಾಸಿವೆ, ಜೀರಿಗೆ ರುಬ್ಬೋಕೆ ಹಾಕಿದ್ದೀವಲ್ವ, ಬೇಕಾದರೆ ಇಲ್ಲೂ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ. ನಾನೇನು ಜೀರಿಗೆ ಹಾಕ್ತಾಯಿಲ್ಲ, ಹಿಂಗೂ ಹಾಕ್ತಾಯಿದ್ದೀನಿ. ಹಿಂಗೂ ಹಾಕ್ಕೊಂಡು ನಿಮ್ಗೆ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟ ಅನಿಸಿದ್ರೆ ಹಾಕ್ಕೊಳ್ಳಿ. ನಾನು ಕಡಲೆಬೀಜ ಒಂದೇ ಸಾಕು ಅನಿಸ್ತು, ಉದ್ದಿನಬೇಳೆ ಕಡಲೆಬೇಳೆ ಏನು ಬೇಡ ಅನಿಸ್ತು. ಅದಕ್ಕೆ ಕಡಲೆಬೀಜ ಹಾಕ್ಕೊಂಡು ಕರಿಬೇವು, ಈ ನಾವು ರುಬ್ಬಿಟ್ಕೊಂಡಿರೋ ಇದೆಲ್ಲ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಬಾಡಿಸ್ಕೋಬೇಕು. ಎಣ್ಣೆಲಿ ಬಾಡಿಸ್ಕೊಳ್ಳೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಚಟ್ನಿ ಆದರೆ ಒಗ್ಗರಣೆ ಹಾಕ್ಕೊಂಡು ಹಂಗಂಗೆ ಕಲಿಸ್ಕೊತೀವಿ, ಅದೊಂಥರ ರುಚಿ, ಇದು ಒಂಥರ ರುಚಿ. ಇದು ಚೆನ್ನಾಗಿತ್ತು, ಮಾಡ್ಕೋಬೋದು ಆರಾಮಾಗಿ, ನನಗೂ ಇಷ್ಟ ಆಯಿತು. ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ, ಇವಾಗ ಏನು ಹಾಕೋಷ್ಟಿಲ್ಲ. ನಾನು ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಕೋತಾ ಇದ್ದೀನಿ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಬೇಕಾದ್ರೆ 2-3 ದಿವಸ ಇಟ್ಕೊಂಡು ತಿನ್ಕೋಬೋದು. ನೋಡಿ ಇದಕ್ಕೆ ಅನ್ನ ಎಷ್ಟು ಬೇಕೋ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಘಮ ಅಂತೂ ಚೆನ್ನಾಗಿರುತ್ತೆ. ಅದು ಫ್ರೆಶ್ ಆಗಿ ಕಡಲೆಬೀಜ ನೆನೆಯೋಕ್ಕಿಂತ ಹಾಗೇ ನಾವು ಫ್ರೆಶ್ ಆಗಿ ಮಾಡಿದ ತಕ್ಷಣ ತಿಂದರೆ ಸಖತ್ತಾಗಿತ್ತು. ನೋಡಿ ಮಾಡ್ಕೋಬೋದು ಆರಾಮಾಗಿ. ಇವಾಗ ಇದು ನಾವು ಇದಾಕಿದ್ದೀವಲ್ವ, ಕರಿಬೇವು ಕೊತ್ತಂಬರಿ, ಆ ಜಾಗದಲ್ಲಿ ಪುದೀನ ಹಾಕ್ಕೊಂಡ್ರೆ ಪುದೀನ ರೈಸ್ ಆಗುತ್ತೆ. ಸೇಮ್ ಇದೇ ಥರ ಮಾಡ್ಕೋಬೋದು. ಚೆನ್ನಾಗಿದೆ ಅನಿಸ್ತು. ನಾನು ಫಸ್ಟ್ ಟೈಮ್ ಮಾಡಿರೋದು, ತಿಂದಿರೋದು ಕೂಡ. ರಾತ್ರಿ ಮಾಡಿದ್ದೆ ಊಟಕ್ಕೆ, ನಂಗೆ ಇಷ್ಟ ಆಯಿತು. ನೋಡಿ ಮಾಡ್ಕೊಂಡು ನೋಡಿ, ಒಂದು ಸರ್ತಿ ಟ್ರೈ ಮಾಡಿ. ಹೊಸ್ದಾಗಿ ಮಾಡೋರು ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಈ ಮಾಮೂಲಿ ಚಟ್ನಿ ಅನ್ನ ಥರನೇ. ಕೆಲವರು ಇದೇ ಥರ ನೋಡಿದೆ ಇನ್ನೊಂದು ವಿಡಿಯೋ, ಚಟ್ನಿ ಅನ್ನ ಅಂತ ಮಾಡಿದ್ದಾರೆ. ಅದನ್ನು ಸೇಮ್ ಇದೆ ಮೆಥಡ್. ಇವರು ಒರಳು ಚಿತ್ರಾನ್ನ ಆ ಥರ ಹೇಳಿದ್ದಾರೆ ಇದಕ್ಕೆ. ಅಲ್ಲಿ ಚಟ್ನಿ ಅನ್ನ ಅಂತ ಕೂಡ ಸ್ವಲ್ಪ ಜನ ಹೇಳಿದ್ದಾರೆ. ಅದೇ ಹೆಸರು ಬೇರೆ ಇಟ್ಕೊಂಡಿರ್ಬೋದು, ಆದರೆ ಎಲ್ಲ ಸೇಮ್ ಹಾಕಿದ್ರು. ಇವ್ರು ಹಾಕಿರೋದೇ ಇದು ಹಾಕಿದ್ರು. 2 ವಿಡಿಯೋನೂ ನೋಡಿದೆ. ಇವ್ರು ನಾನು ಕೇಳಿದವರು ಒರಳು ಚಿತ್ರಾನ್ನ ಅಂದಿದ್ದಕ್ಕೆ ನಾನು ಒರಳು ಚಿತ್ರಾನ್ನ ಅಂತ ಹೇಳ್ತಾ ಇದ್ದೀನಿ.